ಯಾವ ಮನಸ್ಸಿದೆ ಅಂತ ಯೋಹಾನನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 45ನೇ ವಚನ. ಯೋಹಾನ 8:45. ನಾನು ಸತ್ಯವನ್ನು ಹೇಳುವವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? ಅಲ್ಲೆಲೂಯಾ. ಈ ವಾಕ್ಯವನ್ನು ನೋಡುವಾಗ ಇಲ್ಲಿ ಕ್ರಿಸ್ತನಲ್ಲಿ 3ನೇ ಮನಸ್ಸು ಎಂತ ನಮಗೆ ಕಾಣುತ್ತಂದ್ರೆ, ಆತನಲ್ಲಿ ನನ್ನಲ್ಲಿ ಪಾಪವನ್ನು ಯಾರು ತೋರಿಸ್ಕೊಡ್ತಾರೆ? ಅದರ ಅರ್ಥ ಏನ್ ಗೊತ್ತಾ? ಯೇಸು ಸ್ವಾಮಿಯಲ್ಲಿ ಪರಿಶುದ್ಧವಾದ ಮನಸ್ಸು ಇದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಯೇಸುನಲ್ಲಿ ಎಂತ ಮನಸ್ಸಿದೆ? ಪರಿಶುದ್ಧವಾದಂಥ ಮನಸ್ಸಿದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನಲ್ಲಿ ಇದ್ದಂತಹ ಪರಿಶುದ್ಧವಾದಂಥ ಮನಸ್ಸು ನಿಮ್ಮಲ್ಲಿಯೂ ಸಹ ಇರಬೇಕಂತ ತಂದೆಯಾದ ದೇವರು ಆಸೆ ಪಡ್ತಾ ಇದ್ದಾರೆ. ನಾನು ನೀನು ನಂಬಿರುವ ದೇವರು ಆತನು ಪರಿಶುದ್ಧನಾದ ದೇವರು. ಆತನಿಗೆ ಇರುವಂತ ಆತ್ಮ ಪರಿಶುದ್ಧವಾದಂಥ ಆತ್ಮ. ಆತನು ಇರುವಂತ ಸ್ಥಳ ಪರಿಶುದ್ಧವಾದಂಥ ಸ್ಥಳ. ಆತನ ರಕ್ತ ಅದು ಪರಿಶುದ್ಧವಾದಂಥ ರಕ್ತ. ಆಮೇನ್, ಆಮೇನ್. ದೇವರು ಹೇಳಿದ್ರು ಏನಂತ? ಯಾಜಕಂಡ ಬರೆದ ಪುಸ್ತಕದಲ್ಲಿ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. 2ನೇ ತಿಮೋತಿ 1:9 ನಾವು ನೋಡೋದಾದ್ರೆ, ಆತನು ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅಂದ್ರೆ ನಾವು ಶುದ್ಧರಾಗಿರ್ಬೇಕನ್ನೋದೇ ಆತನ ಚಿತ್ತ. ನಾವು ಪರಿಶುದ್ಧವಾಗಿರ್ಬೇಕನ್ನೋದೇ ಆತನ ಚಿತ್ತ. ದೇವರು ಹೇಳಿದ್ರು, ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧವಾಗಿರ್ರಿ. ನೋಡ್ರಿ, ಒಬ್ಬ IAS ಅಧಿಕಾರಿ ಆತನ ಆಸೆ ಪಡ್ತಾನೆ. ಏನಂತ? ನನ್ನ ಮಗ ಕೂಡ ನನ್ನಂಗೆ IAS ಅಧಿಕಾರಿಯಾಗಿರ್ಬೇಕು ಅಂತ. ಒಬ್ಬ ಮುಖ್ಯಮಂತ್ರಿ ಆತನು ಆಸೆ ಪಡ್ತಾನೆ, ನನ್ನ ಮಗ ಸಹ ನನ್ನ ಹಾಗೆ ಮುಖ್ಯಮಂತ್ರಿ ಆಗಿ ಈ ಒಂದು ರಾಜ್ಯದಲ್ಲಿ ಇರಬೇಕು ಅಂತ ಮುಖ್ಯಮಂತ್ರಿ ಆಸೆ ಪಡ್ತಾನೆ. ಒಬ್ಬ ಪ್ರಧಾನಮಂತ್ರಿ ಸಹ ಆಸೆ ಪಡ್ತಾರೆ, ನನ್ನ ಹಾಗೆ ನನ್ನ ಮಗನು ಸಹ ಪ್ರಧಾನಮಂತ್ರಿ ಆಗಬೇಕು ದೇಶಕ್ಕೆ ಅಂತ. ಒಬ್ಬ ಮನುಷ್ಯರೇ ಆ ರೀತಿಯಾಗಿ ನಾವು ಹೇಗಿದೆಯೋ ನಮ್ಮ ಮಕ್ಕಳು ಸಹ ಹಾಗೇ ಇರ್ಬೇಕಂತೇಳಿ ಆಸೆ ಪಡೋದಾದ್ರೆ, ಪರಲೋಕದ ತಂದೆಯಾದ ದೇವರು ಸಹ ಆತನ ಆಸೆ ಪಡ್ತಾನೆ. ಏನಂತ? ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಕೂಡ ಪರಿಶುದ್ಧವಾಗಿರಬೇಕು. ಈ ಲೋಕದಲ್ಲಿ ಕ್ರಿಸ್ತನನ್ನು ನಂಬಿದಂತ ನೀವುಗಳು ಈ ಲೋಕದಲ್ಲಿ ನಿಮ್ಮನ್ನು ಪರಿಶುದ್ಧವಾಗಿ ಇರದಂತೆ ಅಶುದ್ಧಪಡಿಸುವಂತ ವಿಷಯಗಳು ಅನೇಕ ಇದಾವೆ ಈ ಲೋಕದಲ್ಲಿ. ನೋಡ್ರಿ, ಕೆಲವೊಮ್ಮೆ ಹೇಳ್ತಾ ಇರ್ತಾರೆ ಏನಂತ? ಅಯ್ಯೋ, ಈ ಲೋಕದಲ್ಲಿ ನಮ್ಮ ಜೀವನ ಸಾಗ್ತಾ ಇದೆ. ಈ ಲೋಕ ಒಂದು ಸಮುದ್ರ ಇದ್ದ ಹಾಗೆ, ನಮ್ಮ ಜೀವನ ಅದರಲ್ಲಿ ದೋಣಿ ಹಾಗೆ ಸಾಗ್ತಾ ಇದೆ. ಹೌದು, ಸಮುದ್ರದಲ್ಲಿ ಆ ಒಂದು ನೀರಿನಲ್ಲಿ ದೋಣಿ ಸಾಗುವಾಗ ಆ ದೋಣಿ ದಡ ಸೇರ್ಬೇಕು ಅಂದ್ರೆ ನೀರಿನಲ್ಲಿ ದೋಣಿ ಇರಬೇಕು, ಆದ್ರೆ ದೋಣಿಯಲ್ಲಿ ನೀರಿರಬಾರ್ದು. ಅರ್ಥ ಆಗ್ತದೆಯಾ? ಸಮುದ್ರದಲ್ಲಿ ದೋಣಿ ಹೋಗ್ತಾ ಇರ್ತ ಅನ್ಕೊಳ್ರಿ, ಎಲ್ಲವರೆಗೂ ಆ ದೋಣಿ ಒಳಗಡೆ ಆ ನೀರು ಬರಲ್ವೋ ಅಲ್ಲಿವರೆಗೂ ಆ ದೋಣಿ ಏನಾಗ್ತಿರುತ್ತೆ? ಸಾಗ್ತಾ ಇರುತ್ತೆ. ಆದ್ರೆ ಯಾವಾಗ ಸಮುದ್ರದ ನೀರು ಆ ದೋಣಿ ಒಳಗಡೆ ಬರುತ್ತೋ ಆಗ ಏನಾಗುತ್ತೆ? ಆ ದೋಣಿ ಮುಳುಗೋಗುತ್ತೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನೀನು ಸಮುದ್ರ ಅನ್ನುವಂಥ ಈ ಲೋಕದಲ್ಲಿ ಪ್ರತಿದಿನ ನಿನ್ನ ಜೀವಿತ ಅನ್ನುವಂಥ ದೋಣಿಯನ್ನು ಸಾಗಿಸ್ತಾ ಇದೀಯಾ. ನೀನು ಈ ಲೋಕದಲ್ಲಿ ಇರಬೇಕು ದೇವ್ರು ಕರ್ಕೊಳ್ಳೋವರೆಗೂ. ನೀನು ಈ ಲೋಕದಲ್ಲಿ ಇರುವಾಗ ಈ ಲೋಕದಲ್ಲಿ ನೀನು ಇರಬೇಕು ಇದೆಯಾ. ಆದ್ರೆ ಈ ಲೋಕದ ಪಾಪ, ಈ ಲೋಕದ ಅಶುದ್ಧತೆ, ಈ ಲೋಕದ ಒಂದು ಅಶುದ್ಧ ಮಲಿನ ಅದು ನಿನ್ನ ಒಳಗಡೆ ಬರದಂತೆ ನೀನು ಕಾಪಾಡ್ಕೋಬೇಕು. ಈ ಲೋಕದ ಪಾಪ ನಿನ್ನ ಒಳಗಡೆ ಬರೋದಾದ್ರೆ ಅದು ನಿನ್ನೇನ್ ಮಾಡುತ್ತೆ? ಮುಳುಗಿಸಿ ಬಿಡುತ್ತೆ. ನಿನ್ನ ಆತ್ಮೀಯತನ ಮುಳುಗಿಸಿಬಿಡುತ್ತೆ. ಅದೇ ರೀತಿಯಾಗಿ ಸಮುದ್ರದಲ್ಲಿ ದೋಣಿ ಸಾಗುವಾಗ ಯಾವ ರೀತಿಯಾಗಿ ನೀರಿನಲ್ಲಿ ದೋಣಿ ಇರಬೇಕು, ಆದ್ರೆ ದೋಣಿಯಲ್ಲಿ ನೀರು ಇರಬಾರ್ದು. ನಾವು ಈ ಲೋಕದಲ್ಲಿ ಇರಬೇಕು, ಇದೀವಿ. ಆದ್ರೆ ಈ ಲೋಕದ ಪಾಪ, ಈ ಲೋಕದ ಅಶುದ್ಧತೆ ನಮ್ಮ ಒಳಗಡೆ ಬರದಂತೆ ನಮ್ಮ ಆತ್ಮವನ್ನು, ನಮ್ಮ ದೇಹವನ್ನು ನಾವು ಕಾಪಾಡಿಕೊಂಡು ಪರಿಶುದ್ಧ ಮಕ್ಕಳಾಗಿ ನಾವು ಜೀವಿಸೋರಾಗಿರಬೇಕು. ದೇವ್ರ ನಮ್ಮಕ್ಕೆ ಸ್ತೋತ್ರ ಹೋಗ್ಲಿ. ಪ್ರಿಯರೇ, ಎಷ್ಟು ಜನ ಸಮುದ್ರದ ನೀರು ಕುಡ್ದಿರಿ? ಇಲ್ಲಲ್ವಾ? ನಾವು ಸಾಂಗ್ ಶೂಟಿಂಗ್ ಹೋದಾಗ ಚೆಕ್ ಮಾಡೋಣ ಅಂತೇಳಿ ಕುಡ್ದೀನಿ ನಾನು. ಹೇಗಿರುತ್ತೆ ಸಮುದ್ರದ ನೀರು? ಉಪ್ಪು ಇರುತ್ತೆ. ಬಾಯಲ್ಲೇ ಹಾಕ್ಕೊಂಡ್ರೆ ತಕ್ಷಣನೇ ಉಗುಳ್ ಬಿಡ್ಬೇಕು, ಅಷ್ಟು ಉಪ್ಪು. ಹಲ್ಲೆಲೂಯಾ. ಸಮುದ್ರದ ನೀರು ಉಪ್ಪು ಇರುತ್ತೆ, ಹೌದಲ್ವಾ? ಆದರೆ ಸಮುದ್ರದ ನೀರು ಎಷ್ಟೇ ಉಪ್ಪು ಇದ್ರೂ ಸಹ
ಆ ಸಮುದ್ರದಲ್ಲಿ ಹುಟ್ಟಿ, ಆ ಸಮುದ್ರದಲ್ಲೇ ಬೆಳೆದು, ಆ ಸಮುದ್ರದಲ್ಲೇ ಜೀವಿಸುವಂತ ಮೀನು ಆ ಸಮುದ್ರದ ಉಪ್ಪು ತನ್ನ ಒಳಗಡೆ ಬರದಂತೆ ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತೆ ಪ್ರಿಯರೇ. ಅಯ್ಯೋ, ನಾನು ಸಮುದ್ರದಲ್ಲೇ ಇದ್ದೀನಲ್ವಾ, ಅದರಲ್ಲಿ ಉಪ್ಪಿನ ಅಂಶ ಇದೆ ಅಲ್ವಾ, ಅಯ್ಯೋ ಅದು ಕಾಮನ್ ಆಗಿ ಅದು ಬಂದೇ ಬರುತ್ತೆ ಅಂತ ಆ ರೀತಿ ಹೇಳ್ಬಾರ್ದು. ನಾವೇನ್ ಮಾಡೋಣ, ನಮ್ಮ ಸುತ್ತಮುತ್ತ ಜನ ಇರರೆ, ಕೆಟ್ಟ ಜನರು ಇದ್ದಾರೆ, ಅವರು ಕೆಟ್ಟ ಕೆಲಸ ಮಾಡೋದಲ್ದೆ ನಮಗೂ ಮಾಡಂತ ಹೇಳ್ತಾರೆ, ಅದಕ್ಕೆ ನಾವು ಮಾಡಿಬಿಟ್ವಿ. ಆ ರೀತಿ ನೆಪ ಹೇಳಬೇಡ ನೀನು. ಫಸ್ಟ್ ನಿನ್ನ ಹೃದಯದಲ್ಲಿ ಒಂದು ದೃಢವಾದಂಥ, ಒಂದು ಸ್ಥಿರವಾದಂಥ ಒಂದು ತೀರ್ಮಾನ ಇರಬೇಕು. ನನಗಾಗಿ ಪ್ರಾಣ ಕೊಟ್ಟ ದೇವರು ಆತನು ಪರಿಶುದ್ಧನಾದ ದೇವರು, ನಾನು ನಂಬಿರುವ ದೇವರು ಪರಿಶುದ್ಧನಾದ ದೇವರು. ಎಂಥ ಪರಿಸ್ಥಿತಿಯಲ್ಲೂ ಸಹ ಆತನಿಗಾಗಿ ನಾನು ಪರಿಶುದ್ಧ ಮಗನಾಗಿ, ಪರಿಶುದ್ಧ ಮಗಳಾಗಿ ನಾನು ಜೀವಿಸಲೇಬೇಕು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸಮುದ್ರದಲ್ಲಿ ಇರ್ತಕ್ಕಂಥ ಮೀನು, ಆ ಉಪ್ಪು ಅದರ ಒಳಗಡೆ ಬರೆದಂಥ ಅದೇನು ಮಾಡುತ್ತೆ, ಕಾಪಾಡಿಕೊಳ್ಳುತ್ತೆ. ಈ ಲೋಕದಲ್ಲಿ ನಿನ್ನನ್ನು ಅಶುದ್ಧಪಡಿಸುವಂತ, ನಿನ್ನನ್ನು ಕೆಟ್ಟ ಕಾರ್ಯಕ್ಕೆ ಸೆಳೆಯುವಂತ ಅನೇಕ ವ್ಯಕ್ತಿಗಳು, ವಸ್ತುಗಳು, ವಿಷಯಗಳು ಇರ್ಬೋದು. ಆದ್ರೆ ನೀನೇನ್ ಮಾಡ್ಬೇಕು, ದೇವರನ್ನು ನೆನೆಸಿ, ನೀನು ದೇವರ ಪರಿಶುದ್ಧತೆಯನ್ನು ನೆನೆಸಿ, ನೀನು ನಿನ್ನ ದೇಹವನ್ನ, ನಿನ್ನ ಆತ್ಮವನ್ನ ಪರಿಶುದ್ಧವಾಗಿ ನೀನು ಕಾಪಾಡ್ಕೋಬೇಕು ನೀನು. ಹಲ್ಲೆಲೂಯಾ. ಮೂರನೇದಾಗಿ, ಕ್ರಿಸ್ತನಲ್ಲಿ ಎಂಥ ಮನಸ್ಸಿದೆ, ಪರಿಶುದ್ಧವಾದಂಥ ಮನಸ್ಸಿದೆ. ಆತನ ನಂಬಿದವರಾದಂಥ ನಮ್ಮಲ್ಲಿ ನಿಮ್ಮಲ್ಲೂ ಸಹ ಎಂಥ ಮನಸ್ಸಿರ್ಬೇಕು, ಪರಿಶುದ್ಧವಾದಂಥ ಮನಸ್ಸಿರ್ಬೇಕು. ನೀನು ನೋಡುವಂಥ ನೋಟದಲ್ಲಿ ಪರಿಶುದ್ಧತೆ ಇರಬೇಕು, ನೀನು ಮಾತನಾಡುವಂಥ ಮಾತಿನಲ್ಲಿ ಪರಿಶುದ್ಧತೆ ಇರಬೇಕು, ನೀನು ಮಾಡುವಂಥ ಕಾರ್ಯಗಳಲ್ಲಿ ಪರಿಶುದ್ಧತೆ ಇರಬೇಕು, ನೀನು ಹೋಗುವಂಥ ಸ್ಥಳದಲ್ಲಿ ಪರಿಶುದ್ಧತೆ ಇರಬೇಕು. ಅಂದ್ರೆ ಎಲ್ಲಿ ಪಾಪ ಇದೆಯೋ, ಎಲ್ಲಿ ಕೆಟ್ಟದಿದೆಯೋ ನೀನಲ್ಲಿ ಹೋಗ್ಬಾರ್ದು. ಹಲ್ಲೆಲೂಯಾ. ನೀನೇನ್ ಮಾಡ್ಬೇಕು, ನಿನ್ನ ಪರಿಶುದ್ಧತೆ ನೀನು ಕಾಪಾಡ್ಕೋಬೇಕು. ನಿನ್ನ ಪರಿಶುದ್ಧತನ ಮೊಬೈಲು ನಿನ್ನ ಅಶುದ್ಧ ಮಾಡಲಿಕ್ಕೆ ಅವಕಾಶ ಕೊಡಬೇಡ. ಟಿವಿ ನಿನ್ನ ಅಶುದ್ಧ ಪಡಿಸ್ಲಿಕ್ಕೆ ಅವಕಾಶ ಕೊಡಬೇಡ. ಯಾವುದೋ ವ್ಯಕ್ತಿಗಳು ನಿನ್ನ ಅಶುದ್ಧ ಪಡಿಸ್ಲಿಕ್ಕೆ ಅವಕಾಶ ಕೊಡಬೇಡ. ದೇವರ ತ್ಯಾಗವನ್ನು ನೆನೆಸಿ ನೀನು ಪರಿಶುದ್ಧವಾಗಿ ನೀನು ಕಾಪಾಡ್ಕೋ ಪ್ರಿಯರೇ. ಹಾಗಾಗಿ ನೀನು ಕಡೆಯವರೆಗೂ ರಕ್ಷಣೆಯನ್ನು ಕಾಪಾಡಿಕೊಂಡು, ನಿನ್ನ ದೇಹವನ್ನು, ನಿನ್ನ ಆತ್ಮವನ್ನು ಪವಿತ್ರತೆಯಲ್ಲಿ ನೀನು ಕಾಪಾಡಿಕೊಂಡು, ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಂಡು ಜೀವಿಸುವಾಗ ಆ ಪರಿಶುದ್ಧ ದೇವರ ಜೊತೆಗೆ ಆ ಪರಿಶುದ್ಧವಾದ ಸ್ಥಳದಲ್ಲಿ ನಾವು ಸೇರ್ಲಿಕ್ಕೆ ಸಾಧ್ಯ. ಓಕೆ, ಕ್ರಿಸ್ತನಲ್ಲಿ ಇರುವಂತ ಮತ್ತೊಂದು ಮನಸ್ಸನ್ನು ನಾವು ನೋಡೋದಾದ್ರೆ, ಯೋಹಾನನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನ. ಯೋಹಾನ 4:34. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಯೇಸು ಸ್ವಾಮಿ ಸಮಾರ್ಯದ ಸ್ತ್ರೀ ಹತ್ರ ಮಾತಾಡಿದ ನಂತರ ಆ ಸ್ತ್ರೀ ಊರೊಳಗಡೆ ಹೋಗ್ತಾಳೆ. ಶಿಷ್ಯರು ಬಂದು, ಸ್ವಾಮಿ ಊಟ ಮಾಡ ಅಂತ ಹೇಳ್ತಾರೆ. ಅವಾಗ ಯೇಸು ಸ್ವಾಮಿ ಈ ಮಾತನ್ನು ಹೇಳ್ತಾರೆ. ಏನಂತ? ಯೇಸು ಅವರಿಗೆ, ತನ್ನ ಶಿಷ್ಯರಿಗೆ, ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು, ದೇವರ ಕೆಲಸವನ್ನು ಮಾಡಿ ಪೂರೈಸುವುದೇ ನನ್ನ ಆಹಾರವು. ಚಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ ಪ್ರಿಯರೇ. 5ನೇದಾಗಿ ನಾವು ನೋಡೋದಾದ್ರೆ, ಯೇಸುನಲ್ಲಿ ಎಂತ ಮನಸ್ಸಿದೆ? ದೇವರ ಕೆಲಸವನ್ನು ಮಾಡಬೇಕನ್ನುವಂಥ ಮನಸ್ಸಿದೆ. ಆಮೇನ್. ದೇವರ ಸೇವೆಯನ್ನು ಮಾಡಬೇಕನ್ನುವಂಥ ಮನಸ್ಸಿದೆ. ಕ್ರಿಸ್ತನಲ್ಲಿ ಎಂತ ಮನಸ್ಸಿದೆ? 5ನೇದಾಗಿ ದೇವರ ಕೆಲಸ ಮಾಡಬೇಕನ್ನುವಂಥ ಮನಸ್ಸು, ದೇವರ ಸೇವೆ ಮಾಡಬೇಕನ್ನುವಂಥ ಮನಸ್ಸು, ದೇವರ ರಾಜ್ಯ ಕಟ್ಟಬೇಕನ್ನುವಂಥ ಮನಸ್ಸು. ಪ್ರಿಯ ಮಕ್ಕಳೇ, ಅನೇಕರು ಆಲಯಕ್ಕೆ ಬರ್ತಾರೆ. ದೇವ್ರೇ ನನಗೆ ಹಾಗೆ ಮಾಡಪ್ಪ, ನನಗೆ ಹೀಗೆ ಮಾಡಪ್ಪ, ನಂದು ಆ ಕೆಲಸ ಮಾಡಿಕೊಡ್ದೇವ್ರೆ, ನಂದು ಈ ಕೆಲಸ ಮಾಡಿಕೊಡ್ದೇವ್ರೆ, ನನಗೆ ಆ ರೀತಿ ನಡೆಸ್ಕೊಡ್ದೇವ್ರೆ, ನನಗೆ ಈ ರೀತಿ ನಡೆಸ್ಕೊಡ್ದೇವ್ರೆ, ನನಗೆ ಈ ರೀತಿಯಾಗಿ ನೀನು ಅದ್ಭುತ ಮಾಡ್ದೇವ್ರೆ. ಆ ರೀತಿ ಪ್ರೇಯರ್ ಮಾಡೋದು ತಪ್ಪಂತ ನಾನು ಹೇಳಲ್ಲ. ನಿಮ್ಮ ಕೆಲಸದಲ್ಲಿ ದೇವರು ನಡೆಸ್ಕೊಡ್ಬೇಕು, ನಿಮ್ಮ ಕೆಲಸವನ್ನು ದೇವರು ನಡೆಸ್ಕೊಡ್ಬೇಕಂತ ಪ್ರೇಯರ್ ಮಾಡೋದು ಅದು ತಪ್ಪಲ್ಲ. ಆದರೆ ಅದರ ಜೊತೆಗೆ ನೀನು ಕೂಡ ದೇವರ ಕೆಲಸವನ್ನು, ದೇವರ ಸೇವೆಯನ್ನು ಮಾಡ್ಬೇಕನ್ನುವಂಥ ಮನಸ್ಸು ನಿನ್ನಲ್ಲಿರಬೇಕು. ನೆಹೆಮೀಯನಲ್ಲಿ ದೇವರ ಕೆಲಸ ಮಾಡ್ಬೇಕನ್ನುವಂಥ ಮನಸ್ಸಿತ್ತು. ಹಾಗಾಗಿ ಬಿದ್ದು ಹೋದಂಥ ಆಲಯವನ್ನು ಏನ್ ಮಾಡ್ದ? ಒಂದು ಜವಾಬ್ದಾರಿಯಿಂದ ಆಲಯವನ್ನು ಕಟ್ಟಿದನು. ಆ ಮನಸ್ಸು ಅವನಲ್ಲಿ ಇರಲಿಲ್ಲ ಅಂದ್ರೆ ಆಲಯ ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ. ಮೋಶೆಯಲ್ಲಿ ನಾನು ದೇವ್ರ ಕೆಲಸ ಮಾಡಬೇಕು, ದೇವರ ಸೇವೆ ಮಾಡ್ಬೇಕನ್ನೋಂಥ ಮನಸ್ಸಿತ್ತು. ಹಾಗಾಗಿ ಇಸ್ರಾಯೇಲರನ್ನ ಐಗುಪ್ತ ದೇಶಕ್ಕೆ, ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗುವಾಗ ಎಷ್ಟೇ ಕಷ್ಟಗಳು, ಅವಮಾನಗಳು, ಹೋರಾಟಗಳು ಬಂದರೂ ಸಹ ಮೋಶೆ ಏನ್ ಮಾಡ್ದ? ದೇವರ ಕೆಲಸವನ್ನು ಮಾಡ್ದ, ದೇವರ ಸೇವೆಯನ್ನು ಮಾಡ್ದ. ಪ್ರಿಯರೇ,
ಶಿಷ್ಯರಲ್ಲಿ ದೇವರ ಕೆಲಸ ಮಾಡಬೇಕು, ದೇವರ ಸೇವೆ ಮಾಡ್ಬೇಕನ್ನುವಂಥ ಮನಸ್ಸಿತ್ತು. ಹಾಗಾಗಿ ಅವರು ಸಾಯವರೆಗೂ ದೇವರ ಕೆಲಸವನ್ನು ಮಾಡಿದ್ರು, ದೇವರ ಸೇವೆ ಮಾಡಿದ್ರು. ಯೇಸುವಿಗಾಗಿ ರಕ್ತ ಸಾಕ್ಷಿಗಳಾಗಿ ಅವರು ತೀರಿ ಹೋದ್ರು. ಪ್ರಿಯರೇ, ಪೌಲನಲ್ಲಿ ಸಹ ನಾನು ದೇವರ ಕೆಲಸ ಮಾಡಬೇಕು, ನಾನು ದೇವರ ಸೇವೆ ಮಾಡಬೇಕು ಅನ್ನುವಂಥ ಮನಸ್ಸಿತ್ತು. ಹಾಗಾಗಿ ಆತನ ಜೀವಿತದಲ್ಲಿ ಎಷ್ಟೇ ಒಂದು ಕಷ್ಟಗಳು ಬಂದರೂ ಸಹ, ಹೋರಾಟಗಳು ಬಂದರೂ ಸಹ, ಸ್ವಂತದವರಿಂದ ದೂರದವರಿಂದ, ಕಾಡಿನಲ್ಲಿ ಊರಲ್ಲಿ ಎಷ್ಟೇ ಅಪಾಯಗಳು ಬಂದರೂ ಸಹ ಆತನಲ್ಲಿ ದೇವರ ಕೆಲಸ ಮಾಡ್ಬೇಕನ್ನುವಂಥ ಮನಸ್ಸು ಇರೋದ್ರಿಂದ ಆತನು ದೇವರ ಕೆಲಸವನ್ನು, ದೇವರ ಸೇವೆಯನ್ನು ಮಾಡಿ ಮುಗಿಸಿದನು. ಪ್ರಿಯರೇ, ನೋಡ್ರಿ, ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಂದ್ರೆ, ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕು ನಾನು ದೇವ್ರ ಕೆಲಸ ಮಾಡ್ಬೇಕಂತ. ಪ್ರತಿಯೊಬ್ಬರಲ್ಲಿ ಸಹ ಇರಬೇಕು ನಾನು ದೇವ್ರ ಕೆಲಸ, ದೇವ್ರ ಸೇವೆ ಮಾಡ್ಬೇಕಂತ. ಯಾರಾದರೂ ಒಬ್ರು ನಿಮ್ಮ ಮನೆಗೆ ಪ್ರತಿದಿನ ಬಂದು ಊಟ ಮಾಡಿ ಸುಮ್ಮನೆ ಹೋಗ್ತಾ ಇರ್ತಾರೆ ಅನ್ಕೊಳ್ರಿ. ಅದೇ ರೀತಿಯಾಗಿ 6 ತಿಂಗಳು 1 ವರ್ಷ ಅವ್ರಿಗೆ ಊಟಕ್ಕೆ ಹಾಕ್ತೀರಿ. ಒಂದಿನ ಅವ್ರಿಗೆ ಹೇಳ್ತೀರಿ, ನೀವು ಸ್ವಲ್ಪ ಅಂಗಡಿಗೆ ಹೋಗಿ ಇಂಥ ಒಂದು ವಸ್ತು ತಗೊಂಬ, ಮೊಸರಿನ ಪ್ಯಾಕೆಟ್ ಏನೋ ಒಂದು ತಗೊಂಬ ಅಂತ ಹೇಳ್ತೀರಿ. ಅವ್ರಂತಾರೆ ದಿನಾ ಬಂದು ಊಟ ಮಾಡಿ ಹೋಗ್ತಾರೆ. ನೀವೇನಾದ್ರೂ ಯಾವತ್ತನ ಒಂದಿನ ಸ್ವಲ್ಪ ಮೊಸರಿನ ಪ್ಯಾಕೆಟು ಅಥವಾ ಏನೋ ರೇಷನ್ ತೆಗೆದುಕೊಂಬ ಅಂತ ಹೇಳಿದ್ರೆ, ನನಗೆ ಟೈಮ್ ಇಲ್ಲ, ನನಗೆ ತುಂಬ ಕೆಲಸ ಇದೆ, ನಾನು ಹೋಗ್ತೀನಿ ಅಂತೇಳಿ ಅವ್ರು ಹಾಗೆ ಹೋಗ್ಬಿಟ್ರೆ ನಿಮ್ಗೇನು ಅನಿಸುತ್ತೆ? ಪ್ರತಿದಿನ ಬಂದು ಇಲ್ಲಿ ಊಟ ಮಾಡಿ ಹೋಗ್ತಾರೆ, ನಮ್ಮ ಹತ್ರ ಎಲ್ಲ ಅವರು ಅನುಕೂಲ ಪಡ್ಕೊಂಡು ಹೋಗ್ತಾರೆ. ನಾವೇನಾದ್ರೂ ಕೆಲಸ ಹೇಳಿದ್ರೆ ಮಾಡ್ತಾ ಇಲ್ಲ ಅಂತೇಳಿ ಬೇಸರ ಆಗುತ್ತೆ. ಹಲ್ಲೆಲೂಯ. ನೀನು ಪ್ರತಿ ವಾರ ಆಲಯಕ್ಕೆ ಬರುವಾಗ, ದೇವರೇ ನನಗೆ ಆ ರೀತಿಯಾಗಿ ಸ್ವಸ್ಥ ಮಾಡು, ಒಳ್ಳೇದು. ಪ್ರೇಯರ್ ಮಾಡೋದು, ದೇವರೇ ನನ್ನನ್ನು ಅಭಿವೃದ್ಧಿ ಮಾಡು, ಒಳ್ಳೇದು. ದೇವರೇ ನಮ್ಮ ಕುಟುಂಬನ ಕಾಪಾಡು, ಆ ರೀತಿ ಪ್ರೇಯರ್ ಮಾಡೋದು ಒಳ್ಳೇದು. ಆದರೆ ಅದ್ರ ಜೊತೆಗೆ ನೀನು ದೇವರ ಕೆಲಸ ಮಾಡುವಂಥ ಮನಸ್ಸು ನಿನ್ನಲ್ಲಿರುವಾಗ, ನೀನು ದೇವರ ಸೇವೆಯನ್ನು ಮಾಡುವಂಥ ಮನಸ್ಸು ನಿನ್ನಲ್ಲಿರುವಾಗ ಖಂಡಿತವಾಗ್ಲೂ ಅದು ಕ್ರಿಸ್ತನ ಮನಸ್ಸಾಗಿದೆ. ದೇವ್ರ ಕೆಲಸ ಮಾಡ್ಬೇಕಂತೇಳಿ ಆ ಮನಸ್ಸು ನಿನ್ನಲ್ಲಿರೋದಾದರೆ ನೀನೇ ಮಾಡ್ತೀಯ. ಹಲ್ಲೆಲೂಯ. ಅದಕ್ಕೆ ದೇವರ ಆಸೆನ್ ಗೊತ್ತಾ? ಒಬ್ಬರಲ್ಲಿ ಇಬ್ಬರಲ್ಲೆಲ್ಲ, ಎಲ್ಲರಲ್ಲಿ ಇರಬೇಕು. ಏನು? ನಾನು ದೇವ್ರ ಕೆಲಸ ಮಾಡ್ಬೇಕನ್ನುವಂಥ ಮನಸ್ಸು. ಹಲ್ಲೆಲೂಯ. ಪ್ರಸಂಗಿ ಬರೆದ ಪುಸ್ತಕದಲ್ಲಿ ನಾವು ನೋಡೋದಾದ್ರೆ 9:10 ಒಂದು ವಾಕ್ಯ ಇದೆ. ಏನಂತ? ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ಈ ಲೋಕದಲ್ಲಿ ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ಯಾಕೆಂದ್ರೆ ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸ ಕೂಡ ಇರಲ್ಲಂತೆ. ಅಲ್ಲಿ ನಿನ್ನ ಕೆಲಸ ಮಾಡ್ತೀನಂದ್ರೂ ಕೂಡ, ಪಾತಾಳ ಆದ್ರೂ ಪರಲೋಕ ಆದ್ರೂ ಅಲ್ಲಿ ಕೆಲಸ ಇರಲ್ಲ. ಪರಲೋಕದಲ್ಲಾದ್ರೆ ನಾವು ದೇವ್ರನ್ನ ಸ್ತುತಿ ಮಾಡೋದು ಅಷ್ಟೇ, ಇನ್ನು ದೇವ್ರನ್ನ ಆರಾಧನೆ ಮಾಡೋದು. ಆದ್ರೆ ಈ ಲೋಕದಲ್ಲಿರುವಾಗಲೇ ನೀವೇನ್ ಮಾಡ್ಬೇಕು? ದೇವರ ಕೆಲಸವನ್ನು ಮಾಡ್ರಿ. ದೇವರು ನಿಮ್ಮ ಕೈಗೆ ಕೊಟ್ಟಂತ ಕೆಲಸವನ್ನು, ಒಳ್ಳೆಯ ಕೆಲಸಗಳನ್ನು, ಹಲ್ಲೆಲೂಯ, ದೇವರ ಸೇವೆಯನ್ನು, ದೇವರ ಕೆಲಸವನ್ನು ಪೂರ್ಣ ಮನಸ್ಸಿನಿಂದ ಮಾಡುವಾಗ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಕಂಡು ಬರುವಂತದ್ದಾಗಿದೆ. ಯೋಹನನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 26 ಯೇಸು ಹೇಳಿದರೆ ಏನಂತ? ಯಾವನಾದರೂ ಅಂದ್ರೆ ಯಾರಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ತಂದೆಯು ಅವನಿಗೆ ಬಹುಮಾನವನ್ನು ಕೊಡುವನು. ಈ ಲೋಕದಲ್ಲಿ ನೀನು ಕಷ್ಟಪಟ್ಟು ಕೆಲಸ ಮಾಡಿ ಒಂದ್ ವೇಳೆ ನಿನ್ನ ಕೆಲಸಕ್ಕೆ ಕೂಲಿ ಕೊಡದೆ ಹೋಗಿರ್ಬೋದು, ಸ್ಯಾಲ್ರಿ ಕೊಡದೆ ಹೋಗಿರ್ಬೋದು, ನೀನು ನಷ್ಟ ಹೊಂದಿರ್ಬೋದು. ಆದರೆ ನೀನು ದೇವರ ಕೆಲಸ ಮಾಡುವಾಗ, ದೇವರ ಸೇವೆ ಮಾಡುವಾಗ, ಅದು ಕ್ರಿಸ್ಮಸ್ ಹಬ್ಬದ ಕೆಲಸ ಆದರೂ, ಹೊಸ ವರ್ಷದ ಕೆಲಸ ಆದರೂ, ಪ್ರತಿ ಭಾನುವಾರದಲ್ಲಿ ಆಲಯದಲ್ಲಿ ಇರ್ತಕ್ಕಂಥ ಕೆಲಸ ಆದರೂ, ನೀನು ದೇವರ ಕೆಲಸವನ್ನು ಮಾಡುವಾಗ ಪರಲೋಕದ ತಂದೆಯೇ ನಿಮಗೆ ಬಹುಮಾನವನ್ನು, ಆಶೀರ್ವಾದವನ್ನು